ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಪಾರ್ಥ ಆಂಟಿಯವ್ರ ಮನೆಗೆ ಹೋಗ್ತಾ ಇದ್ದೀನಿ. ಏಕೆಂದರೆ ಪಾರ್ಥ ಆಂಟಿಯವ್ರ ಮಗಂದು ಮದುವೆ ಇದೆ. ಸೊ ನಾನು ಅಂದ್ಕೊಂಡೆ ಮದುವೆಗೆ ರಿಸೆಪ್ಷನ್ಗೆ ಹೋಗೋಣ ಅಂತ. ಬಟ್ ಆಂಟಿ ಹಿಂದಿನ ದಿವಸ ಫೋನ್ ಮಾಡಿಬಿಟ್ಟು, ನೀನು 7 ಗಂಟೆಗೆ ಬಾರಮ್ಮ, ನಮ್ಮ ಮನೇಲಿ ಶಾಸ್ತ್ರಗಳೆಲ್ಲ ಇಟ್ಕೊಂಡಿದ್ದೀವಿ, ಅರ್ಶಿನಶಾಸ್ತ್ರ, ಬಳೆ ಶಾಸ್ತ್ರ ಮತ್ತು ಗಂಗೆರಿ ಶಾಸ್ತ್ರ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ನೀನು 7 ಗಂಟೆಗೆ ಬಾರಮ್ಮ ಅಂತ ಕರೆದ್ರು ಹಿಂದಿನ ದಿವಸ ಫೋನ್ ಮಾಡಿ. ಸರಿ, ನಾನು ಅಂದ್ಕೊಂಡೆ ಏಳು ಗಂಟೆಗೆ ಎಲ್ಲಿ ಹೋಗೋಕ್ಕಾಗತ್ತೆ, ಮಕ್ಕಳಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೇ ಹೋಯ್ತು. ಅಟ್ಲೀಸ್ಟ್ 9 ಗಂಟೆಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು 9 ಗಂಟೆಗೆ ಹೋದೆ. 7 ಗಂಟೆಗೆ ಹೋಗೋಕ್ಕಾಗಲಿಲ್ಲ. ಮದುವೆ ಹುಡುಗನ ಹೆಸರು ಪ್ರವೀಣ ಅಂತ, ಇವಂದೇ ಮದುವೆ. ಸೊ ಪ್ರವೀಣನು ನಾನು ಒಂದೇ ಸ್ಕೂಲಲ್ಲಿ ಚಿಕ್ಕ ವಯಸ್ಸಿಂದ ಓದಿರೋದ್ರಿಂದ ನನಗೆ ಅವ್ನ ತಮ್ಮನ ಸಮಾನ, ನಂಗೆ ತಮ್ಮನ ಥರನೇ ಅವನು ಹೇಳಬೇಕು ಅಂತಂದರೆ. ಸೊ ಆಯಿತು, ನಾನು ಕೂಡ ಅವ್ರ ಜೊತೆಗೆ ಅರಿಶಿನ ಶಾಸ್ತ್ರ ಎಲ್ಲ ಮಾಡಿದೆ. ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ಅರಿಶಿನ ನೀರು ಹಾಕಿದ್ದಾಯಿತು. ಗಂಗೆ ನೀರು ಶಾಸ್ತ್ರ ಮಾಡಬೇಕಾದ್ರೆ ನಾನು ಹೇಳಿದೆ, ನಾನು ಕೂಡ ಗಂಗೆ ನೀರು ಹೊರ್ತೀನಿ ಅಂತ ಅಂದೆ. ಸರಿ ಆಯಿತು ಬಾರಮ್ಮ ಅಂತಂದರು. ಅಲ್ಲಿರೋರು ಯಾರೋ ಒಬ್ಬರು ದೊಡ್ಡವರು, ನೀನು ಚೂಡಿದಾರ ಹಾಕ್ಕೊಂಡಿದ್ಯಲ್ಲಮ್ಮ, ನೀನು ಸೀರೆ ಉಟ್ಕೊಬರ್ಬೇಕಾಗಿತ್ತು ಅಂದರು. ಬಟ್ ನನಗೇನು ಗೊತ್ತಿಲ್ಲ, ಯಾವ ಪ್ಲ್ಯಾನೂ ಇರಲಿಲ್ಲ, ಅನ್ಪ್ಲ್ಯಾನ್ಡ್. ಸೊ ಹಾಗಾಗಿ ಇಲ್ಲ ಪರವಾಗಿಲ್ಲ ಕೊಡಿ, ನಾನು ಗಂಗೆ ನೀರು ಹೊರ್ತೀನಿ ಅಂತ ಅಂದೆ. ಸರಿ ಅಂತ ಅಂದ್ಬಿಟ್ಟು, ಇದು ಫಸ್ಟ್ ಟೈಮ್ ನಾನು ಈ ಶಾಸ್ತ್ರನ ನಾನು ಮಾಡ್ತಿರೋದು. ನಾನು ಕಲಸೆ ಇಟ್ಕೊಂಡಿದ್ದೀನಿ ನನ್ನ ಅತ್ತೆ ಮಗನ ಮದುವೆಯಲ್ಲಿ, ಬಟ್ ಗಂಗೆ ನೀರು ಯಾವ ಮದುವೆಲೂ ನಾನು ಹೊರ್ತಿಲ್ಲ, ಹೊರ್ತೇ ಇಲ್ಲ. ಅಂದರೆ ಗಂಗೆ ನೀರು ಯಾವತ್ತೂ ನಾನು ಆ ಶಾಸ್ತ್ರವನ್ನು ಮಾಡಿಲ್ಲ. ಸೊ ಹಾಗಾಗಿ ಇದ್ರಲ್ಲಿ ಮಾಡೋಣ ನಮ್ಮ ಪ್ರವೀಣನ ಮದುವೆಯಲ್ಲಿ ಅಂದ್ಕೊಂಡು ನಾನು ಇದನ್ನ ಮಾಡಿದೆ, ಈ ಶಾಸ್ತ್ರನ ಮಾಡಿದೆ. ಇನ್ನೊಂದೇನು ಅಂದರೆ ಅವ್ರ ಕಡೆ ದಾರ ಕಟ್ಕೊಳೋಕ್ಕೆ ಎಲ್ಲ ಕೊಟ್ಟರು. ನಾನು ಅಂದ್ಕೊಂಡೆ ನಮ್ಮ ಕಡೆ ಎಲ್ಲ ಕೈಗೆ ದಾರ ಕಟ್ತಾರೆ ಕಂಕಣ ಥರ. ಬಟ್ ಅವ್ರ ಕಡೆ ಶಾಸ್ತ್ರ ಏನು ಅಂದರೆ ತಾಳಿ ಕಟ್ಕೊಳೋ ಅಂಥ ಶಾಸ್ತ್ರ ಅದು. ಸೊ ನಾನು ಎಲ್ಲಿ ಕಟ್ಕೊಡೋದು ಅಂತ ನೋಡ್ತಿದ್ದೆ. ಬಟ್ ಈ ಆಂಟಿ ಬಂದ್ಬಿಟ್ಟು ನನಗೆ ತಾಳಿಗೆ ಅವರೇ ಕಟ್ಕೊಟ್ರು. ಆಮೇಲೆ ನಾನು ಹೇಳ್ತಿದ್ದೆ, ಚಿಕ್ಕ ಬೆನ್ನಿಗೆ ಕೊಡಿ, ನನಗೆ ದೊಡ್ಡದು ಬೇಡ ಅಂತ ಹೇಳ್ತಿದ್ದೆ. ಯಾಕೆಂದರೆ ಭಯ ಆಗುತ್ತಲ್ವ, ಹಾಗಾಗಿ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸರಿ ಚಿಕ್ಕದನ್ನ ಇಸ್ಕೊಂಡೆ. ಎಲ್ಲರದು ಬಿನ್ಗೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಇತ್ತು. ಬಟ್ ನಾನು ಹೊರ್ತಿರೋವಂಥ ಬಿನ್ಗೆ ನನಗೆ ಅದು ಫಸ್ಟ್ ಟೈಮ್ ಅಲ್ವ, ಹಾಗಾಗಿ ಹಾಗೆ ಹಿಂಗೆ ಇತ್ತು. ಸರಿ ಆಯಿತು ಅಂತ ಕಂಪ್ಲೀಟಾಗಿ ಮೇಲ್ಗಡೆ ಕ್ಲೀನಾಗಿ ಎತ್ಕೊಂಬಂದು ಕೊಟ್ಟೆ. ಸೊ ಅವಾಗ ನಂಗೆ ಸಮಾಧಾನ ಆಯಿತು, ಸ್ವಲ್ಪ ಸದ್ಯ ಹುಷಾರು ತಂದುಕೊಟ್ನಲ್ಲ ಅಂತ. ಸಂಜೆ ನಾವು ರಿಸೆಪ್ಷನ್ಗೆ ಹೋದ್ವಿ. ರಿಸೆಪ್ಷನ್ಗೆ ಹೋದಾಗ ನಾನು ಆಂಟಿನ ಹುಡುಕ್ತಿದ್ದೆ. ಬಟ್ ಆಂಟಿ ಹಿಂದಿಂದ ಬಂದುಬಿಟ್ಟು, ಬಾರಮ್ಮ ನಿನಗೆ ನಾನು ಸೊಸೆನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಆಂಟಿ. ಸರಿ ಅಂತ ಆಂಟಿ ಜೊತೆ ನಾವು ಹಂಗೆ ಫೋಟೋ ತೆಗೆಸ್ಕೊಂಡ್ವಿ. ಬಟ್ ಅಂಕಲ್ ಮಿಸ್ ಆದರು, ಆಮೇಲೆ ಸಿಕ್ಕಿದ್ರು. ಬಟ್ ಪಾರ್ವತ ಆಂಟಿ ಈ ಥರ ರೆಡಿಯಾಗಿರೋದನ್ನ ನಾನು ನೋಡಿರೋದು ಇದೇ ಫಸ್ಟ್ ಟೈಮು, ಅದು ಇಷ್ಟು ವರ್ಷದಲ್ಲಿ. ಇವನ್ ಅಂಕಲ್ ಕೂಡ ಚೆನ್ನಾಗಿ ಕಾಣಿಸ್ತಾಯಿದ್ರು, ರಂಜಿತ್, ಪ್ರವೀಣ್ ಇವರೆಲ್ಲ ಚೆನ್ನಾಗಿ ಕಾಣಿಸ್ತಾಯಿದ್ರು. ಸೊ ನಾವು ಬೆಳಗ್ಗೆ ಹೋಗಲಿಲ್ಲ, ಒಂದೇ ಟೈಮ್ ಹೋಗೋಕ್ಕಾಗಿದ್ದು. ಏಕೆಂದರೆ 1.5 ಅವರ್ ಜರ್ನಿ ಇತ್ತು. ಮತ್ತು ಬೆಳಗ್ಗೆ ಸ್ಕೂಲಿಗೆ ಮಕ್ಳು ಕಳಿಸೋದಿರುತ್ತೆ. ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.